ನಮಸ್ಕಾರ. ನಮ್ಮ ಚೀತಾ ತಂಡಕ್ಕೆ ಎಲ್ಲ ಬಂದು ನಮ್ಗೆ ತುಂಬ ಖುಷಿ ಆಗ್ತಾ ಇದೆ. ಆಮೇಲೆ ಇಷ್ಟು ದಿವಸ ತಡವಾಗಿ ಹೇಳಿರೋದಕ್ಕೆ ಕ್ಷಮೆ ಇರಲಿ. ಏನಂದರೆ ಒಂದು ಸೆಟ್ ಪ್ರೋಸೆಸ್ ದೊಡ್ಡದಾಗಿರೋದ್ರಿಂದ ಒಂದು ಎಂಡ್ ಮೂಮೆಂಟಿಂದ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಇವತ್ತಿಂದ ಆ ಪ್ರೆಸ್ ಮೀಟ್ ಸ್ಟಾರ್ಟ್ ಮಾಡಿದ್ವಿ. ತುಂಬ ಥ್ಯಾಂಕ್ ಯು ಬಂದಿರೋದು ಎಲ್ಲರಿಗೂ. ಸರ್ ಸರ್ ಇದು ಒಂದು ಸಂಪೂರ್ಣವಾಗಿ ಒಂದು ಮಾರ್ಕೆಟಲ್ಲಿ ನಡೆಯುವಂಥ ಚಾನಲ್. ಏನಂದರೆ ಮೇನ್ ಬೇಸಿಕ್ ಇರೋದೇ ಬಂದ್ಬಿಟ್ಟು ನಾವು ಊಟ ಮಾಡೋವಂಥ ವಿಷಯ, ತರಕಾರಿಗಳಾಗಿರ್ಬೋದು ಇದಾಗಲಿ ಯಾವ ರೀತಿ ಅದಕ್ಕೆ ಕಲ್ಮಿಷವಾಗಿದೆ ಅನ್ನೋದನ್ನ ಈ ಸಬ್ಜೆಕ್ಟಲ್ಲಿ ತೋರಿಸ್ತಾ ಇರೋದು. ಆಮೇಲೆ ಈ ಮಾರ್ಕೆಟಲ್ಲಿ ಇರೋ ಬಾಂಡಿಂಗ್ ಅಂತ ಒಂದು ಇರುತ್ತೆ. ಯಾರೇ ಒಡ ಹುಡ್ದವ್ರೆ ಅಂತಲೇ ಇಲ್ಲ, ಅಕ್ಕಪಕ್ಕ ಇರೋನ್ನ ಎಷ್ಟು ಬಾಂಡಿಂಗ್ ಆಗಿದೆ, ಆ ಬಾಂಡಿಂಗ್ ಫೀಲಿಂಗ್ಸು ಎಲ್ಲ ತೋರಿಸುವಂಥ ಕಥೆ ಸರ್. ಆಮೇಲೆ ನಮ್ಮ ಹೀರೋ ಸರ್ ಕತೆ ಒಂದು ಮಾರ್ಕೆಟಲ್ಲಿ ಇಟ್ಟು ಬೆಳೆಯುವಂಥ ಒಂದು ಕ್ಯಾರೆಕ್ಟರ್, ಒಬ್ಬ ರೈತನ ಮಗ ಇದನ್ನೆಲ್ಲ ಈ ಕೆಮಿಕಲ್ನೆಲ್ಲ ಹಿಂಗೆ ತಡೆಗಟ್ಬೋದು ಅನ್ನೋದೇ ಕ್ಯಾರೆಕ್ಟರ್ ಆಗಿದೆ. ನಮ್ಮ ಮೇಡಮ್ ಇದುವರೆಗೂ ನಾನು ಹೇಳೋದ್ಕಿಂತ ಅವ್ರು ಚೆಂದ ಇರುತ್ತೆ ಅವ್ರ ಕ್ಯಾರೆಕ್ಟ್ರು. ಆಮೇಲೆ ನಮ್ಮ ಮಾಸ್ಟ್ರು, ನಮ್ಮ ಗುರುಗಳು ಅವ್ರ ಹತ್ರ ಕಲ್ತು ಬಂದಿರೋ ಹಾದಿಯಲ್ಲಿ ಇದುವರೆಗೂ ಅದೇ ಹಾದಿಯಲ್ಲಿ ನಡೀತಾ ಇದ್ದೀವಿ. ನನಗೆ ತುಂಬ ಖುಷಿ ಆಗ್ತೈತೆ ನನ್ನ ಪಿಕ್ಚರಲ್ಲಿ ನನಗೆ ಅದೃಷ್ಟ ಸಿಕ್ಕಿದೆ ಅನ್ನೋದು. ಆಮೇಲೆ ನನ್ನ ದೊಡ್ಡ ಭಾಗ್ಯ ಅಂತಲೇ ಹೇಳ್ಬೋದು. ನಾನು ಇದಕ್ಕೆ ಮುಂಚೆ ಕೊರಿಯೋಗ್ರಫಿ ಮಾಡೋದಾಗಲಿ ಇವಾಗಲೂ ಈ ತಂಡದಲ್ಲಿ ಜೂನಿಯರ್ಸಿಂದ ದೊಡ್ಡವರವರೆಗೂ ಸಪೋರ್ಟಿವ್ ಆಗವ್ರೆ. ಇದುವರೆಗೂ ಏನು ನಂದು 60% ಸಿನಿಮಾ ಮುಗಿದಿದೆ. ಅಷ್ಟು ನಿಜವೂ ನೀವು ನಾಳೆ ನೋಡಿದಾಗ ನೀವು ಅದು ಅಂತೀರ ಅನ್ನೋ ಭರವಸೆ ನನಗಿದೆ. ಅಷ್ಟು ಚೆನ್ನಾಗಿ ಮೂಡ್ ಕೊಟ್ಟವ್ರೆ ಎಲ್ಲರೂ ನನ್ನ ಕಥೆನ. ತುಂಬ ಥ್ಯಾಂಕ್ ಯು ಸರ್. ಇನ್ನೂ ಏನಾದರೂ ಇದ್ರೆ ನೀವು ಕೇಳ್ಬೋದು. ಏನಕ್ಕೆ ನಂಗೆ ಅಷ್ಟಾಗಿ ಮಾತಾಡೋಕ್ಕೆ ಬರಲ್ಲ ಸರ್. ಮಾರ್ಕೆಟಲ್ಲೇ ಸರ್. ಇಲ್ಲ ಸರ್, ಈ ಕತೆ ಹಿಂದೆ ಒಂದು 5 ವರ್ಷ ವರ್ಕ್ ಮಾಡಿದ್ದೀನಿ. ಈ 5 ವರ್ಷದಲ್ಲಿ ಫಸ್ಟ್ ಆ ಕತೆ ತೊಗೊಂಡು ಮಾರ್ಕೆಟಲ್ಲಿ ಒಂದು ವಾರ ಡೇ ಆ್ಯಂಡ್ ನೈಟ್ ಇದ್ದಿದ್ದೀವಿ. ಆ ವ್ಯಾಪಾರ ಹೆಂಗೆ ಬರುತ್ತೆ, ತರಕಾರಿಗಳು, ಆ ತರಕಾರಿ ಯಾವ ರೀತಿ ರಿಟೇಲ್, ಹೋಲ್ಸೇಲ್ ರಿಟೇಲ್ ರಿಟೇಲಿಂದ ಹೆಂಗೆ ಜನಗಳಿಗೆ ತಲುಪುತ್ತೆ, ಅದನ್ನೆಲ್ಲ ಮಾರ್ಕೆಟಲ್ಲೇ ಇದ್ದು ಅಲ್ಲಿರೋ ಜನ ವಾತಾವರಣ, ಅವ್ರು ಬೆಳಗ್ಗೆ ಎದ್ದಾಗಿಂದ ಮಲ್ಗೋವರೆಗೂ ಎಷ್ಟು ಹೆಂಗೆ ಕೆಲಸ ಮಾಡ್ತಾರೆ, ಅವ್ರ ಪ್ರೊಸೀಜರ್ ಹೆಂಗಿದೆ, ಅದನ್ನೆಲ್ಲ ಎಂಕ್ವೈರಿ ಮಾಡಿದ್ವಿ ಸರ್. ಇದು 85ಇಂದ 95 ಅಟ್ ಪ್ರೆಸೆಂಟು 3 ವೇರಿಯೇಷನ್ ಇದೆ ಸರ್. ಎಲ್ಲ ಇದೆ ಸರ್. ಲವ್ ಇದೆ, ಅಪ್ಪ ಅಮ್ಮ ಸೆಂಟಿಮೆಂಟ್ ಇದೆ, ಮಗು ಸೆಂಟಿಮೆಂಟ್ ಇದೆ, ಕಮರ್ಷಿಯಲ್ಸು ಇದೆ, ಕಾಮಿಡಿನೂ ಇದೆ. ಹ್ಞೂ ಸರ್. ಇದ್ರ ಜೊತೆಗೆ ಗುರು ಸಾರು, ನಮ್ಮ ಕೇರ್ಪೇಟೆ ಸಾರು, ಎಲ್ಲರದ್ದು ಒಂದು ವಿಭಿನ್ನವಾಗಿರಿದೆ ಅಂತ ಅದೇ ಥರ ಮೂಡ್ ಬಂದಿದೆ ಸರ್. ಇದ್ರಲ್ಲಿ ಕೊರಿಯೋಗ್ರಾಫರ್ ಮರ್ತುಬಿಟ್ಟೆ ಡೈರೆಕ್ಷನ್ ಬಂದಿದೆ ಸರ್. ಏನಕ್ಕಂದ್ರೆ ಆ ಜಾನರೇ ಇಲ್ಲ ಇದು. ಕಂಪ್ಲೀಟ್ ಒಂದು ಮಾರ್ಕೆಟ್ ಏನೋ ಕತೆಗೆ ಏನು ಅನುಗುಣವಾಗಿದೆ ಅದಕ್ಕೆ ಕೆಲಸ ಮಾಡಿದ್ದೀನಿ ಸರ್. ಇದನ್ನು ಚೆನ್ನೈ ರೈಟರ್ಸ್ನ ಕರೆದು 1-2 ವರ್ಷ ವರ್ಕ್ ಮಾಡಿದ್ದೀನಿ. ಆಮೇಲೆ ನಮ್ಮ ಶಂಕರ್ ಸಾರು, ವಾಮನ ಡೈರೆಕ್ಟ್ರು, ಅವರೇ ಇದಕ್ಕೆ ಡೈಲಾಗ್ ರೈಟ್ರು ಎಲ್ಲ ಇದಕ್ಕೆ. ಆಮೇಲೆ ಚಂದ್ರಮೌಳಿಯವರು ಮಾಡೋರೆ. ಆಮೇಲೆ ನಾಗಭೂಷಣ್ ಅಂತಲೂ ಬರೆದೆ. 3 ಜನ ಡೈಲಾಗ್ ರೈಟ್ರು ಬರೆದೆ. ಹ್ಞೂ ಸರ್. 95% ಟೋಟಲ್ ಇದ್ರೊಳಗೇನೆ. 1 ವಾರ ಮೈಸೂರಲ್ಲಿ ಶೂಟ್ ಆಗುತ್ತೆ. ಸಾಂಗು, ಫೈಟು ಎಲ್ಲನೂ ಇಲ್ಲೇನೆ ಸರ್. ಒಂದೊಂದಾಗೆ ರಿವೀಲ್ ಮಾಡ್ತಾ ಹೋಗ್ತೀನಿ ಸರ್. ಇದು ಫಸ್ಟ್ ಪ್ರೆಸ್ ಮೀಟ್ ಅಲ್ವಾ ಇನ್ನು. ಹೌದು ಸರ್. ಅದಕ್ಕೊಂದು ಸಪ್ರೇಟಾಗಿ ಒಂದು ಪ್ರೆಸ್ ಮೀಟ್ ಇಡ್ತೀನಿ ಸರ್. ಅವ್ರು ಬರ್ತಾರೆ. ಹಾಂ ಸರ್. ಅದಕ್ಕೊಂದು ಸಪ್ರೇಟಾಗಿ ಪ್ರೆಸ್ ಮೀಟ್ ಮಾಡೋಣ ಅಂತೀನಿ ಸರ್. ಏನು ಸರ್? ಹಾಂ ಸರ್. ಸರ್, ಇದು ನಾನು ಕೇಳಿರೋ ಸರ್, ಚಿಕ್ಕ ವಯಸ್ಸಿಂದ ಕೆಲವೊಂದು ಹೆಸರುಗಳೆಲ್ಲ ಕೇಳಿರೋಂಥ ಪದಗಳು, ಇದಕ್ಕೆ ಜಾಯ್ನ್ ಮಾಡ್ತೀನಿ ಸರ್. ಸರ್, ಶಿವು ಆ ಡೈರೆಕ್ಟರ್ ಶಿವು. ಇಲ್ಲ ಸರ್, ಅವರು ಮ್ಯಾಕ್ಸ್ ಚೆನ್ನೈಲವ್ರೆ, ಅದರಿಂದ ಬರೋಕ್ಕಾಗಲ್ಲ. ಹೌದು ಸರ್. ಸರ್, ಇವಾಗ ಆಲ್ಮೋಸ್ಟ್ ಆಲ್ 40 ಡೇಸ್ ಹತ್ತತ್ರ ಆಗಿದೆ. ಇನ್ನೊಂದು 1 ತಿಂಗಳಾಯ್ತು ಫುಲ್ ಮೂವಿ ಫಿನಿಶ್ ಸರ್. ಸರ್, ಈ ಥರ ಬಂದ್ಬಿಟ್ಟು ಈ ಸ್ಟ್ರೀಟ್ ಒಂದು, ಆಮೇಲೆ ಒಳಗಡೆ ಬಂದ್ಬಿಟ್ಟು ಒಂದು ಮಟನ್ ಮಾರ್ಕೆಟ್ ಹಾಕಿದ್ವಿ. ಒಂದು ಜೈಲ್ ಸೆಟಪ್ಪು, ಮಟನ್ ಮಾರ್ಕೆಟು, ಒಂದು ಅವಾಗ ಹಳೇ ಮಾರ್ಕೆಟ್ ಒಂದು ಇರುತ್ತೆ ಗೊತ್ತಾ, ಕೇರ್ ಮಾರ್ಕೆಟ್, ಹಳೆ ಮಾರ್ಕೆಟ್, ಆ ಥರ ಒಂದು ಸೆಟಪ್. ಇವಾಗ ಅಟ್ ಪ್ರೆಸೆಂಟ್ ಇನ್ನೊಂದು ಅದು ಈ ಸ್ಟೋರೇಜ್ ಎಲ್ಲ ಏರಿಯಾ ಇರುತ್ತಲ್ಲ,
ಆ ಥರ ಒಂದು ಸ್ಟೋರೇಜ್ ಏರಿಯಾ ಅವಾಗಿದ್ದಾಗ ಹೆಂಗಿತ್ತು ಇವಾಗಿದ್ದಾಗ ಹೆಂಗಿದೆ ಆ ಥರ 2 ಸೆಟ್ಟು. ಒಂದು ಮುಳ್ಳ ಅಡ್ಡ ಅಂತ ಒಂದು ಬರುತ್ತೆ, ಮುಳ್ಳ ಒಂದು ಇನ್ನೊಂದು ವಿಲ್ಲನ್ದು ಒಂದು ಕ್ಯಾರೆಕ್ಟರ್ದು ಅದೊಂದು ಸೆಟ್ ಬರುತ್ತೆ. ಒಟ್ಟು 5 ಸೆಟ್ ಬರುತ್ತೆ ಸರ್. ಇದು ಬಿಟ್ಟು ವಿಲೇಜ್ದು ಒಂದು ಮೈಸೂರು. ಹೌದು ಸರ್. ಏನಂದ್ರೆ ಇವಾಗ ವಿಜುವಲ್ಸ್ ಆಡಿಯನ್ಸ್ ನಾವು ವಿಜುವಲ್ ಒಂಚೂರು ಬಿಡ್ತಾ ಇದ್ದಂಗೆ ನಾನು ಟಿವಿಯಲ್ಲಿ ನೋಡೋದ ಥಿಯೇಟ್ರಲ್ಲಿ ನೋಡೋದ ಅವರೇ ಡಿಸೈಡ್ ಆಗ್ತಾರೆ. ಇವಾಗ ಅದಕ್ಕೆ ಅವ್ರಿಗೆ ಏನು ಪರಿಪೂರ್ಣವಾಗಿ ಅವ್ರು ಏನು ಆಸೆ ಪಡ್ತಾರೆ ಅದು ಅಲ್ಲದೆ ಒಂದು ಮಾರ್ಕೆಟ್ ಸಂಪೂರ್ಣ ಒಂದು ಅದೇ ಒಂದು ಸಪ್ರೇಟ್ ಪ್ರಪಂಚ ಅಲ್ವಾ ಸರ್, ಯಾರು ನೋಡಿರಲ್ಲ. ನಾನು ಫಸ್ಟ್ ಟೈಮ್ ಅಲ್ಲಿ ನೋಡಿದಾಗೆ ನನಗೂ ಹೊಳೆದಿತ್ತು. ಆ ಮಾರ್ಕೆಟ್ನ ಕಂಪ್ಲೀಟ್ ಆಗಿ ತೋರಿಸ್ಬೇಕಂದ್ರೆ ಅದು ಸೆಟ್ ಹಾಕೋ ಮಾಡಿದ್ರೆ ಇವಾಗ ನಾನು ಮಾರ್ಕೆಟಲ್ಲಿ ಹೋಗಿ ತೊಗೊಂಡೋಗಿಟ್ಟ ಅಂದರೆ ಅವ್ರ ವ್ಯಾಪಾರ ಇರುತ್ತೆ. ಈ ಕಡೆ ಬಂದು ನನಗೆ ಅದಕ್ಕೆ ತಕ್ಕಂಗೆ ಮೇಕಿಂಗ್ ಮಾಡೋಕ್ಕಾಗಲ್ಲ. ನಮ್ಮ ಪ್ರೊಡ್ಯೂಸರ್ಗೆ ಹೇಳಿದೆ, ಅದಕ್ಕೆ ತಕ್ಕಂಗೆ ತುಂಬಾನೇ ಸಪೋರ್ಟ್ ಮಾಡೋದು. ಈ ಪಿಕ್ಚರ್ ತುಂಬ ಮೇಜರ್ ಒಂದು ನಂಗೆ ಸಪೋರ್ಟಿವ್ ಅಂದರೆ ಏನೋ ನಾನು ಕನ್ಸ್ಕೊಳ್ಬೋದು, ದುಡ್ಡು ಹಾಕೋರು ಅವರು. ಹಾಂ ಸರ್. ಸರ್ ಮಾರ್ಕೆಟಲ್ಲಿ ಒಂದು ಪ್ರತಿಯೊಂದು ಒಂದು 10 ಮಾರ್ಕೆಟ್ ಗೇಟ್ಗಳಿದೆ ಸರ್. ಒಂದು ಎಂಟ್ರಿಯಲ್ಲಿ ಒಂದು 10 ಎಂಟ್ರಿಗಳಿರುತ್ತೆ. ಅದು 10 ಎಂಟ್ರಿನೂ ಒಂದು ಫ್ಲವರ್ ಮಾರ್ಕೆಟು, ಒಂದು ಫ್ರೂಟ್ ಮಾರ್ಕೆಟು, ಒಂದು ಪ್ರಾವಿಷನ್ ಸ್ಟೋರು, ಒಂದು ಮಟನ್ ಮಾರ್ಕೆಟು, ಅದು ಏನಿದೆ ಆ ಫುಲ್ ಫೀಲ್ ಇಲ್ಲಿ ಸಿಗುತ್ತೆ ಸರ್. ಇರುತ್ತೆ ಸರ್, ಇದೆ ಸರ್. ಅದು ಮುಂದಕ್ಕೆ ಹೋಗ್ತಾ ಹೇಳ್ತೀನಿ ಸರ್, ಮುಂದಕ್ಕೆ ಹೋಗ್ತಾ ಹೇಳ್ತೀನಿ. ಹಾಂ ಇಲ್ಲ, ಆದರೆ ನಿಜವಾಗ್ಲೂ ಅದು ನಮ್ಮಲ್ಲಿ ನಡೀತಾ ಇರೋಂಥ ಘಟನೆ ಸರ್. ಹಾಂ ಇದೆ ಸರ್, ಅದೊಂದು. ಹಾಂ ಸರ್, ಖಂಡಿತ ಅದ್ರ ಡೀಟೇಲ್ ಕೊಡ್ತೀನಿ ಸರ್ ನಾನು ಇವಾಗ. ಸರ್ ಕಂಪ್ಲೀಟಾಗಿ ಒಂದು ಸಿನಿಮಾ ಮಾಡ್ತೀನಿ ಸರ್. ಅದಾದ್ಮೇಲೆ ಆ ರಿಸಲ್ಟ್ ಕೊಡುತ್ತಲ್ಲ, ಅದಾದ್ಮೇಲೆ ಯೋಚನೆ ಮಾಡೋಣ ಅಂತೀನಿ ಸರ್. ಏನೋ ಇವಾಗ ಒಂದು ಮೇಕಿಂಗ್ ಮಾಡಬೇಕು, ಅದು ಒಂದು ಕಂಟೆಂಟ್ ಏನು ಕೊಡಬೇಕು ಅನ್ನೋದು ಇದು ಯೂನಿವರ್ಸಲ್ ಕಾನ್ಸೆಪ್ಟೇ. ಎಲ್ಲ ಜಾಗದಲ್ಲೂ ಮಾರ್ಕೆಟ್ ಇದ್ದೇ ಇದೆ, ಎಲ್ಲ ಜಾಗದಲ್ಲಿ ನಡೆಯುವಂಥ ಘಟನೆನೇ. ನಮ್ಮ ಪರಿಪೂರ್ಣವಾಗಿ ಅದೇನಿದೆ ಟೋಟಲ್ ಆಗಿ ಆದ್ಮೇಲೆ ಆಮೇಲೆ ಯೋಚನೆ ಮಾಡೋಣ ಅಂತ ಇದ್ದೀನಿ ಸರ್. ಹಾಂ ಸರ್, ಇದೆ ಸರ್. ಚೀತಾ ಬಂದ್ಬಿಟ್ಟು ಸರ್ ಮಾರ್ಕೆಟಲ್ಲಿ ನೋಡೋದಂದ್ರೆ ಯಾವ ಒಂದು ವ್ಯಕ್ತಿನೂ ಕುತ್ಕೊಂಡು ಸಮಾಧಾನವಾಗಿ ಮಾತಾಡಲ್ಲ. ಅವ್ರೊಂದು ಸ್ಪೀಡ್ ಕೆಲಸದಲ್ಲೇ ಇರ್ತಾರೆ. ಅವ್ರ ಟಾರ್ಗೆಟ್ ಏನಿದೆ ಆ ಕೆಲಸ ಮಾಡಬೇಕು ಅಂದ್ರೆ ಚೀತಾ ಕ್ಯಾರೆಕ್ಟರ್ ಹಂಗೆ ಇರುತ್ತೆ ಸರ್. ಹೌದು, ಅವರೇ ನಮ್ಗೆ ಹೇಳ್ಕೊಟ್ಟಿರೋದು. ಕೆಲಸ ಬಿಟ್ಟು ಈಚೆ ನಿಂತ್ಕೊಳ್ಳೋವಾಗ ಈ ಮೈಕ್ ಹಿಡ್ದಾಗ ಮಾತ್ರ ಈ ಭಯ ಇರುತ್ತೆ ನಮಗೆ. ಈಚೆ ನಿಂತಿರೋವಾಗೂ ಹಂಗನ್ಸಲ್ಲ. ಆದರೆ ಆ ಮೈಕ್ ಕೈಗಂತ ಬಂದಾಗ ಕೆಲಸದಲ್ಲಿ ಅವರೇ ಹೇಳ್ಕೊಟ್ಟಿರೋದು. ಆ ಕೆಲ್ಸಕ್ಕೆ ಬೇಕಾಗಿರೋಂಥ 100% ಏನಿದೆ ಅದು ಮಾತ್ರ ಮಾತಾಡಿಸುತ್ತೆ ಆಟೋಮೆಟಿಕ್ ಆಗಿ. ಅದೇ ರೀತಿನೇ ಅಲ್ಲಿ ಈಚೆ ನಿಂತಾಗ ಹೆಂಗೆ ಅನ್ನೋದು ಒಂದು ಭಯ ಆಗುತ್ತೆ. ಆ ಮೈಕ್ ಇಟ್ಕೊಂಡು ಆ ಫ್ರೇಮ್ ಮುಂದೆ ನೋಡುವಾಗ ನಾನು ಒಂದು ಕನ್ಸ್ಕೊಂಡೇ ಇರ್ತೀನಲ್ಲ ಕ್ಯಾರೆಕ್ಟರ್ಗೆ, ಅದು ಆಟೋಮೆಟಿಕ್ ನಾನು ಆಗುತ್ತೆ ಸರ್. ಒಂದು 10% ನಾನು ಯೋಚನೆ ಮಾಡಿರ್ಬೋದು ಅಷ್ಟೇ. ಇವ್ರು ಒಬ್ಬೊಬ್ಬರು ಆ ಫ್ರೇಮಿಗೆ ಬಂದಿದ ತಕ್ಷಣ ಆ 90% ಫಿಲಪ್ ಆಗಿದೆ. ಏನು ಅನ್ಕೊಂಡು ಆ ಖುಷಿ ಇದೆ ನನಗಂತೂ. ಪ್ರತಿಯೊಂದು ಕ್ಯಾರೆಕ್ಟರ್ನು ಮಾನಿಟ್ರ್ ಮಾಡಿ ನಾವು ಮಾನಿಟ್ರಲ್ಲಿ ಹಿಂಗೆ ನೋಡೋವಾಗ ಆ ಕ್ಯಾರೆಕ್ಟರ್ ನಾವೇನು ಒಂದು 5 ವರ್ಷದಿಂದ ಕನ್ಸ್ಕೊಂಡಿರ್ತೀವ, ಈ ಕ್ಯಾರೆಕ್ಟರ್ ಹಿಂಗೆ ಮಾಡಬೇಕು, ಅದು ಪಕ್ಕ 100% ಬಂದಿದೆ. ಆ ಖುಷಿ ನಂಗೆ ತುಂಬ ಇದೆ. ಇಲ್ಲ ಸರ್, ಇಲ್ಲ ಅದು ಖಂಡಿತ. ಅದು ಅಲ್ಲದೆ ಅವ್ರ ಬಗ್ಗೆ ಒಂದು ಏನು ಹೇಳ್ಬೇಕು ಅಂದ್ರೆ, ಬೇರೆಯವ್ರು ಮಾಡಿದಾಗ ಹೆಂಗೋ ಸರ್, ಅವ್ರ ಶಿಷ್ಯ ಮಾಡ್ತಾ ಇದ್ದೀನೋ ಇನ್ನೂ 100 ಕ್ವಶನ್ಸ್ ಇಟ್ಟಿರ್ತಾರೆ ಹೆಂಗೆ ಅನ್ನೋದು. ಅದು ಎಲ್ಲದಕ್ಕಿಂತ ಬಂದ್ಬಿಟ್ಟು ಅವರು ಶ್ರದ್ಧೆ ಇದೆಯಲ್ಲ ಸರ್, ನಿಜ ಅಲ್ಲೂ ನಾನು ಇನ್ನೂ ಕಡಿಮೆನೇ ಅದು ಅವ್ರ ಮುಂದೆ ಸರ್. 2 ಗಂಟೆಗೆ ಮೇಕಪ್ ಟೆಸ್ಟ್, ಅವ್ರು ಎಲ್ಲ TV ಶೋಸು ಕೆಲಸ ಎಲ್ಲ ಮುಗಿಸ್ಕೊಂಡು 2 o'clock ಬಂದ. ಇನ್ನೂ ಊಟ ಮಾಡಿದೆ, ಹೋಟ್ಲು ಕರೆಸ್ಕೊಂಡು 2 o'clock ಮೇಕಪ್ ಟೆಸ್ಟ್ ನೋಡ್ಕೊಂಡು ಇದು ಪಕ್ಕನ ಕರೆಕ್ಟ್ ಆಗಿದೆ. ಪ್ರತಿಯೊಂದು ವಿಷಯನ ಕೇಳಿ ಮಾಡೋದು.
ಸರ್ ಅವ್ರ ಹತ್ರ ಇರುವಂಥ ಕ್ಯಾರೆಕ್ಟರ್ ಗುರುತಿಸಿಲ್ಲ ಸರ್, ಚಾಲೆಂಜಿಂಗ್. ಆಮೇಲೆ ನಾನು ಒಂದು ಮಾರ್ಕೆಟಲ್ಲಿ ನೋಡೋವಾಗ ಒಬ್ಬೊಬ್ರು ವಿಭಿನ್ನವಾಗೇ ಇರ್ತಾರೆ. ಒಬ್ರು ಸಾಫ್ಟು, ಒಬ್ರು ರಫು, ಈ ಥರ ಎಲ್ಲ ಈ ವೇರಿಯೇಷನ್ ಆ ಕ್ಯಾರೆಕ್ಟರ್ ಅದೇ ಹೇಳಿದ್ನಲ್ಲ ಸರ್, ಒಂದು ಅನ್ಕೊಂಡೆ ಆಗುತ್ತಾ ಇಲ್ವಾ ಆದ್ರೆ ಫ್ರೇಮ್ ಮುಂದೆ ಬಂದಾಗ ಚಾನ್ಸೇ ಇಲ್ಲ. ನನ್ನ ಇಡೀ ಟೆಕ್ನಿಷಿಯನ್ಗಳಾಗಲಿ ಆರ್ಟಿಸ್ಟ್ಗಳಾಗಲಿ ಸಿಕ್ಕಿರೋದಂತೂ ನನಗೆ ಭಾಗ್ಯ. ಅದು ಸಿನಿಮಾ ನೋಡಿ ಖಂಡಿತ ನೀವು ಹೇಳ್ತೀರಾ ಸರ್, ಇಲ್ಲ ಈ ಕ್ಯಾರೆಕ್ಟರ್ ಪಕ್ಕಾ ಮಾಡಿದೆ, ಚಾಯ್ಸಿಂಗ್ ಕರೆಕ್ಟ್ ಅಂತ ಹೇಳ್ತೀರಾ. ಖಂಡಿತ ಇದೆ ಸರ್, ಖಂಡಿತ ಇದೆ. ನೀವು ಸಿನಿಮಾ ನೋಡ್ತಾ ಇದ್ದಾಗ ಅದು ನೀವು ಹೇಳ್ತೀರಾ ಸರ್, ಖಂಡಿತ ಇದೆ. ನಮಸ್ಕಾರ ಎಲ್ರಿಗೂ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ ಇಲ್ಲಿ ಬಂದಿದ್ದಕ್ಕೆ. ಸೊ ಇವತ್ತು ನಮ್ಮ ಚೀತಾ ಸೆಟ್ಟಲ್ಲಿ ನಾವೆಲ್ಲರೂ ಸ್ವಲ್ಪ ಕೆಂಪಿಗೆ ಕಾಣಿಸ್ತಾ ಇದ್ದೀವಿ. ಅಂದರೆ ಕಣ್ಣೆಲ್ಲ ಒಂಥರ ಕಾಣಿಸ್ತೆ, ಜಸ್ಟ್ ಬಿಕಾಸ್ ಈಗಷ್ಟೇ ನಾವೊಂದು ಎಮೋಷ್ನಲ್ ಸೀನ್ಸ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ತುಂಬ ಖುಷಿ ಆಗ್ತದೆ ನನಗೆ ಒಂದು ಚೀತಾ ಟೀಮಲ್ಲಿ ಕೆಲಸ ಮಾಡೋದಕ್ಕೆ. ಸರ್ ನನ್ನ ಹತ್ರ ಕತೆ ಹೇಳಿದಾಗ ಮೊದಲನೇ ಟೈಮಲ್ಲೇ ನನಗೆ ತುಂಬ ಇಷ್ಟ ಆಯಿತು ಕತೆ. ಆಮೇಲೆ ನನ್ನ ಪಾತ್ರ ಇದರಲ್ಲಿ ಹಿಂದೆ ಮಾಡಿರ್ತಕ್ಕಂಥ ಸಿನಿಮಾಗಿಂತ ವಿಭಿನ್ನವಾಗಿದೆ. ಒಂದು 2-3 ಶೇಡ್ಗಳು ಬರುತ್ತೆ ಈ ಒಂದು ಸಿನಿಮಾದಲ್ಲಿ ನನ್ನ ಪಾತ್ರಕ್ಕೆ. ಹಾಗೆ ಇಟ್ಸ್ ಪ್ಲೆಷರ್ ವರ್ಕಿಂಗ್ ವಿತ್ ಪ್ರೊಡ್ಯೂಸರ್ ಆ್ಯಂಡ್ ಚಿನ್ನಿ ಮಾಸ್ಟರ್ ಸರ್, ನಮ್ಮ KR ಪೇಟೆ ಸರು, ಹಾಗೆ ನಮ್ಮ ಶಂಕರ್ ಸರು, ಹಲವಾರು ದೊಡ್ಡ ಕಲಾವಿದರಿದ್ದಾರೆ ಒಂದು ಸಿನಿಮಾದಲ್ಲಿ. ಸೊ ತುಂಬ ಖುಷಿ ಆಗ್ತದೆ, ಒಂದು ಹೊಸ ನಟಿಯಾಗಿ ಇವರೆಲ್ಲರ ಜೊತೆಗೆ ಕೆಲಸ ಮಾಡೋದಕ್ಕೆ ಅವಕಾಶ ಸಿಕ್ಕಿದ್ದು ನಂಗೆ ತುಂಬ ಖುಷಿ ಆಗ್ತದೆ. ಹಾಗೆ ನಮ್ಮ ಪ್ರೊಡಕ್ಷನ್ ಹೌಸ್ ಬಗ್ಗೆ ಹೇಳಲೇಬೇಕು. ಇಷ್ಟು ದೊಡ್ಡ ಸೆಟ್ ಹಾಕುವಾಗ ತುಂಬ ಸತಿ ಮಳೆ ಬಂತು, ತುಂಬ ಕಷ್ಟಗಳೆದುರಾಯಿತು. ಸೊ ಅವೆಲ್ಲವನ್ನು ಮೀರಿ ನಾವು ಈ ಒಂದು ಶೂಟಿಂಗ್ನ ಮಾಡಲೇಬೇಕು, ಮಾಡಿ ಮುಗಿಸ್ಲೇಬೇಕು ಅನ್ನೋ ಒಂದು ಆ ಸಪೋರ್ಟ್ ಇದೆ ಅಲ್ಲ ನಮ್ಮ ಪ್ರೊಡಕ್ಷನ್ ಹೌಸ್ ಕಡೆಯಿಂದ, ಡೇ 1 ಇವತ್ತಿನವರೆಗೂ ಕೂಡ. ಸೊ ತುಂಬ ಖುಷಿ ಆಗುತ್ತೆ ಈ ಒಂದು ಎಂಟೈರ್ ಕ್ರೂ ಜೊತೆಗೆ ವರ್ಕ್ ಮಾಡೋದು. ನಮ್ಮ ಟೆಕ್ನಿಷಿಯನ್ಸ್ ಆಗಿರ್ಬೋದು, ನಮ್ಮ ಕ್ಯಾಮ್ರಾಮನ್ ಸರ್ ಆಗಿರ್ಬೋದು, ಸೊ ನಮ್ಮೆಲ್ಲರೂ ಕೂಡ ತುಂಬ ಚೆನ್ನಾಗಿ ತೋರಿಸ್ತಾ ಇದ್ದಾರೆ. ಸೊ ಇಟ್ ಇಸ್ ಪ್ಲೆಷರ್ ವರ್ಕಿಂಗ್ ವಿತ್ ಎಲ್ರ ಜೊತೆ ಕೂಡ. ಸರ್ ನನ್ನ ಕ್ಯಾರೆಕ್ಟ್ರ ಒಂದು ಸಾಮಾನ್ಯ ಹುಡುಗಿ, ಅಂದರೆ ಈ ಮಾರ್ಕೆಟಲ್ಲಿ ಎಲ್ಲರ ಜೊತೆಗೆ ಹೊಂದ್ಕೊಂಡಿರೋಂಥ ಹುಡುಗಿ. ಹೀರೋಗೆ ಹೇಗೆ ಬಂದು ನಾನು ಅವ್ರ ಜೊತೆಗೆ ಸೇರ್ತೀನಿ ಅನ್ನೋದು ಕತೆ ಸರ್. ಅದೊಂದು ಸ್ವಲ್ಪ ಹೇಳೋಕ್ಕಾಗಲ್ಲ. ಎಮೋಷ್ನಲ್ ಇದೆ ಸರ್, ಸಿನಿಮಾ ಎಮೋಷ್ನಲ್ ಆಗಿದೆ. ಒಂದು ಅಂದ್ರೆ ವಿಭಿನ್ನವಾಗಿದೆ ಅಂದ್ರೆ ಸರ್, ಇದು ನನ್ನ ಪಾತ್ರ ನಾನು ಹೇಳಕ್ ಆಗ್ತಿಲ್ಲ, ಬಟ್ ಬೇರೆ ಒಂದು ಶೇಡ್ ಅಲ್ಲೇ ಈ ಒಂದು ಸಿನಿಮಾದಲ್ಲಿ ನನ್ನನ್ನ ಸರ್ ತೋರಿಸ್ತಾ ಇದ್ದಾರೆ. ಹ್ಞೂ ಸರ್, ತಗೊಂಡಿ ನಮ್ಮಮ್ಮನ ಈಗಲೂ ಮಾರ್ಕೆಟ್ ಕರ್ಕೊಂಡು ಹೋಗ್ತೀನಿ ನಾನು. ಈಗಲೂ ಕೆಲವೊಂದು ಕಡೆ ಕರ್ಕೊಂಡು ಹೋಗ್ತೀನಿ, ತಗೊಂಡ್ ಬರ್ತೀನಿ. ಪ್ರೈಸ್ ಏರುಪೇರು ಆಗ್ತಾನೆ ಇರುತ್ತೆ. ಅದು ಕರೆಕ್ಟು, ಬಟ್ ಕೆಲವೊಂದ್ಸತಿ ಫ್ರೆಶ್ ತರಕಾರಿ ಅಂತ ಇರುತ್ತಲ್ಲ ಸರ್, ಅಂದ್ರೆ ಆ ಜಾಗಗಳಲ್ಲೂ ಬರುತ್ತೆ. ಬಟ್ ಕೆಲವೊಂದ್ಸತಿ ನಮ್ಮ ತಾಯಿ ಅವ್ರದೇ ಆದಂತ ಒಂದು ಪರ್ಟಿಕ್ಯುಲರ್ ಜಾಗ ಇರುತ್ತೆ, ಅಲ್ಲೇ ಹೋಗಿ ತಗೋಬೇಕು ಅಂತ. ಸೊ ಆ ಟೈಮಲ್ಲಿ ನಾನು ಅವ್ರನ್ನ ಕರ್ಕೊಂಡು ಬರ್ತೀನಿ. ಸರ್ ಹಂಗೇನಿಲ್ಲ, ಗೊತ್ತಿದೆ. ಬಟ್ ನಮ್ಮ ತಾಯಿನ ಕರ್ಕೊಂಡು ಹೋಗ್ತೀನಿ, ಅವ್ರು ಹೋಗಿ ತಗೊಂಡ್ಬರ್ತಾರೆ, ನಾನು ಕೂತಿರ್ತೀನಿ ಸರ್ ಅಲ್ಲಿ ಕಾರಲ್ಲಿ. ಥ್ಯಾಂಕ್ ಯು ಸೋ ಮಚ್. ನೀವು ಎಲ್ಲ ಒಂದೇ ಜಾಗ ನೋಡಿದ್ದೀರಾ. ಇದು ನನ್ನ ಫಸ್ಟ್ ಟೈಮ್. ನನ್ನ ಕ್ಯಾರೆಕ್ಟರ್ ಬಗ್ಗೆ ನನಗೇನು ಗೊತ್ತಿಲ್ಲ, ಕಲೆ ಮಾಸ್ಟರ್ಗೆ ಗೊತ್ತು ಏನು ಮಾಡಿ. ಬಟ್ ಅವ್ರು ಏನೇನು ಹೇಳಿದ್ದಾರೆ ಅದನ್ನು ಕರೆಕ್ಟ್ ಒಂದು ಸ್ಟೂಡೆಂಟ್ ಥರ ಮಾಡಿದ್ದೀನಿ ಅಷ್ಟೇ.
ಅವರು ಇಲ್ಲಿ ಬನ್ನಿ ಸಾರ್ ಅಂದರೆ ಬರ್ತೀನಿ, ಕೂತ್ಕೊಳ್ಳಿ ಸಾರ್ ಅಂತ ಕೂತ್ಕೊಳ್ತೀನಿ. ಸರ್ ಒಂದು ಸಾರಿ ರೈಟ್ ನೋಡಿ ಸರ್, ರೈಟ್ ಸರ್ ಅಷ್ಟಿಲ್ಲ ಸ್ವಲ್ಪ ಲೆಫ್ಟ್, ಓಕೆ ಅಷ್ಟೇ. ಅವ್ರು ಏನು ಹೇಳಿದ್ರೆ ಮಾಡ್ತೀನಿ ಅಷ್ಟೇ. ಬಟ್ ಸಿನ್ಸಿಯರಾಗಿ ಹೇಳ್ತೀನಿ, ಈಸ್ ಅ ವೆರಿ ಗುಡ್ ಅಪ್ಕಮಿಂಗ್ ಡೈರೆಕ್ಟರ್ ಅಂತ. ಬಿಕಾಸ್ ಎಷ್ಟೊಂದು ಕ್ಯಾರೆಕ್ಟರ್ನ ಕಂಟ್ರೋಲ್ ಮಾಡಿ ಒಂದೇ ಫ್ರೇಮ್ನಲ್ಲಿ ಒಬ್ಬೊಬ್ಬ ಕ್ಯಾರೆಕ್ಟರೈಸೇಷನ್ಸ್ ಮಾಡಿಕೊಂಡು ಒಂದು ಇಡೀ ಪಿಕ್ಚರ್ನ ಟ್ರಾವೆಲ್ ಮಾಡಬೇಕಂದ್ರೆ, ಅಂದರೆ ಒಂದು ಕ್ಯಾರೆಕ್ಟರ್ಗೆ ಇನ್ನೊಂದು ಕ್ಯಾರೆಕ್ಟರ್ಗೆ ಸಂಬಂಧನೇ ಇಲ್ಲ, ಇಟ್ಸ್ ಆಲ್ ಡಿಫ್ರೆಂಟ್. ಸೊ ದಟ್ಸ್ ಅ ಗ್ರೇಟ್ ಅಚೀವ್ಮೆಂಟ್. ಐ ಆಮ್ ಸೋ ಪ್ರೌಡ್. ಕಲೆ ನನ್ನ ಜೊತೆಯಲ್ಲಿ ಫಸ್ಟ್ ಮಾಡುವಾಗ ಹಿ ವಾಸ್ ಆ್ಯಕ್ಚುಲಿ ಅ ಬ್ಯಾಕ್ ಡ್ಯಾನ್ಸರ್. ಅಲ್ಲಿಂದ ಅಸಿಸ್ಟೆಂಟ್ ಬಂತು, ಆಮೇಲೆ ನೆಕ್ಸ್ಟ್ ಕೊರಿಯೋಗ್ರಾಫರ್ ಆದ. ನೌ ಈಸ್ ಬಿಕಮ್ ಅ ಡೈರೆಕ್ಟರ್. ಐ ಆಮ್ ಸೋ ಪ್ರೌಡ್ ಆಫ್ ಹಿಮ್. ಆ್ಯಂಡ್ ಎಲ್ಲ ಆಲ್ ದ ಟೆಕ್ನಿಷಿಯನ್ಸ್ ಕಂಬೈನ್ ಟುಗೆದರ್ ಹ್ಯಾವ್ ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್. ಐ ಆಮ್ ಸೋ ಪ್ರೌಡ್. ಆ್ಯಂಡ್ ನಾನು ಫಸ್ಟ್ ಟೈಮ್ ಒಂದು ಮುಸ್ಲಿಂ ಥರ ಒಂದು ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ತಮಿಳ್ನಲ್ಲಿ ಮಾಡಿದ್ದೀನಿ, ಬಟ್ ದಿಸ್ ಇಸ್ ದ ಫಸ್ಟ್ ಟೈಮ್ ವೇರ್ ಐ ಆಮ್ ಡೂಯಿಂಗ್ ದಿಸ್ ಕೈಂಡ್ ಆಫ್ ಕ್ಯಾರೆಕ್ಟರ್. ಸೊ ವೆರಿ ವೆರಿ ಥ್ರಿಲ್ಡ್ ಆ್ಯಂಡ್ ಸೋ ಹ್ಯಾಪಿ. ಥ್ಯಾಂಕ್ ಯು ಸೊ ಮಚ್ ಕಲೆ, ಲವ್ ಯು. ಐ ಲವ್ ಯು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಚೀತಾ ಒಂದು ಸೆಟ್ಟಲ್ಲಿ ನಿಮ್ಮನ್ನೆಲ್ಲ ನೋಡೋಕೆ ಭಾಳ ಖುಷಿ ಆಗ್ತಾಯಿದೆ. ನನ್ನ ಪಾತ್ರದ ಬಗ್ಗೆ ಹೇಳೋಕ್ಕಿಂತ ಮುಂಚೆ ಕಲೈ ಮಾಸ್ಟ್ರು ಈ ಕತೆ ಹೇಳಿಬಿಟ್ಟು ಈ ಕ್ಯಾರೆಕ್ಟರ್ ನೀವು ಮಾಡಬೇಕು ಅಂತ ಹೇಳಿದಾಗಲೇ ನನಗೆ ಭಾಳ ಖುಷಿಯಾಗೋಯ್ತು. ಇನ್ನೊಂದು ಪ್ರಜ್ವಲ್ ಸರ್ ಜೊತೆ ಆ ಕ್ಯಾರೆಕ್ಟರ್ ಮಾಡ್ತಿರೋದು ಭಾಳ ಖುಷಿ. ಯಾಕಂದರೆ ಹಿಂದೆ ಆಲ್ರೆಡಿ ಗಣ ಸಿನಿಮಾದಲ್ಲಿ ಪ್ರಜ್ವಲ್ ಸರ್ ಜೊತೆ ಆ್ಯಕ್ಟ್ ಮಾಡಿದೆ. ಅದನ್ನು ರಿಲೀಸಿನ ಹಂತದಲ್ಲಿದೆ. ಅದ ರಿಲೀಸ್ಗಿಂತ ಮುಂಚೆನೇ ಇನ್ನೊಂದು ಸಿನಿಮಾದಲ್ಲಿ ಇನ್ನೊಂದು ಬಹಳ ಮುಖ್ಯವಾದ ಪಾತ್ರನ ನಾನು ಮಾಡ್ತಿರೋದು ನನಗೆ ಬಹಳ ಖುಷಿ ಇದೆ. ಜೊತೆಗೆ ಚಿನ್ನಿ ಮಾಸ್ಟರ್ ಆಗಿರ್ಬೋದು, ನಮ್ಮ ಇನ್ನೊಬ್ಬರು ನಿರ್ದೇಶಕರಾಗಿರ್ಬೋದು, ಹಾಗೆ ಮೇಡಮ್ ಅವ್ರ ಜೊತೆ ಶ್ರೀಧರ್ ಸರು, ಮತ್ತೊಳ್ಳೆ ಪ್ರೊಡಕ್ಷನ್ ಹೌಸ್. ಇನ್ನೊಂದು ಖುಷಿಯಾಗಿ ಹೇಳ್ಕೊಬೇಕು ಅಂತಂದರೆ, ರಾಬರ್ಟಲ್ಲಿ ಮಾಡಿದ್ದ ಕ್ಯಾರೆಕ್ಟ್ರು ಬಹಳ ಜನಕ್ಕೆ ಇಷ್ಟ ಆಗಿತ್ತು. ಅಂದರೆ ಶಿವರಾಜ್ ಕೇರ್ಪಟ್ಟಿ ಈ ಒಂದು ಬೇರೆ ಥರನೇ ಪಾತ್ರನ ಮಾಡಿದ್ದಾರೆ ಅಂತೇಳಿ. ಸೊ ಚೀತಾದಲ್ಲೂ ಕೂಡ ಅದೇ ರೀತಿಯಾಗಿ ವಿಭಿನ್ನವಾದಂತಹ ಪಾತ್ರನ ನನಗೆ ಕೊಟ್ಟಿದ್ದಾರೆ. ಸೊ ಅದು ಸಿನಿಮಾ ಬಿಡುಗಡೆ ಆದಮೇಲೆ ನೋಡಿದ್ಮೇಲೆ ಹೇಗೆ ಮಾಡಿದ್ದಾರೆ ಅನ್ನೋದನ್ನು ಜನಗಳೇ ನೋಡ್ಬಿಟ್ಟು ಹೇಳಬೇಕು. ಬಟ್ ಒಂದಂತೂ ಹೇಳಬಲ್ಲೆ, ಒಂದು ವಿಶೇಷವಾದಂತಹ ಪಾತ್ರ ನಂದು ಈ ಸಿನಿಮಾದಲ್ಲಿ. ಹಾಗೆ ಗುರು ಸರು ಕ್ಯಾಮ್ರಾ ವರ್ಕು ನಿಜವಾಗ್ಲೂ ಕಣ್ ತುಂಬಿಕೊಳ್ಳುತ್ತೆ. ಅದೊಂದು ಒಂದೊಂದು ಶಾರ್ಟ್ಗಳನ್ನ ನೋಡಬೇಕಿದ್ರೆ ಅಷ್ಟು ಅದ್ಭುತವಾದಂಥ ಕೆಲಸ ಆಗ್ತಾ ಇದೆ. ಒಂದು ಒಳ್ಳೆ ಸೆಟ್ಟು, ಒಂದು ಒಳ್ಳೆ ಅಟ್ಮಾಸ್ಫಿಯರ್, ಒಂದು ಪಾಸಿಟಿವ್ ಎನರ್ಜಿ ಇರುವಂಥ ಸೆಟ್ಟು. ಸಿನಿಮಾ ಒಂದು ಚೂರು ಅಡೆತಡೆ ಇಲ್ಲದೆ ಅಷ್ಟು ನೀಟಾಗಿ ನಡ್ಕೊಂಡು ಹೋಗ್ತಾ ಇದೆ. ಖಂಡಿತವಾಗ್ಲೂ ನಿರ್ಮಾಪಕರಿಗೆ ಹಾಕಿರೋ ಹಣ ವಾಪಸ್ ಬರುತ್ತೆ ಅನ್ನೋ ನಂಬಿಕೆ ನನಗಿದೆ. ಅಂತೂ ನೋಡ್ಬಿಡ್ತೀರಾ ಅಂತ ಒಳಗೆ ಹಾಕೊಂಡೆ. ಮಾತಾಡ್ತೀನಿ, ವಿಜುವಲ್ ಇಟ್ಟಿರೋದು ಯಾಕೆ ಅಂತಾನೆ ಗೊತ್ತಾಗಬೇಕಾಗ. ಸಿಗ್ನಲ್ ಕೊಡೋದು ಡಿಫ್ರೆಂಟು ಅಂತಂದಾಗ ಇನ್ನೂ ಬೇರೆ ಅನ್ಕೋಬಹುದು. ವಿಜುವಲ್ ಯಾರ್ಯಾರಿಗೆ ಹೊಡಿತೀವಿ ನಾವು ಅಂತ. ರೆಸ್ಪೆಕ್ಟಲ್ಲಿ ಇನ್ನೊಂದು ಕತೆ ಹುಡ್ತಾ ಇತ್ತು ಸರ್. ಸೊ ಅದೇ ಅಂದರೆ ಇದೇ ಹಿಂಗೆ ಇರಲಿ, ಹಿಂಗೆ ಅನ್ಕೊಂಡಿರಲಿ. ಸಿನಿಮಾ ರಿಲೀಸ್ ಆದಾಗ ನೋಡಿದಾಗ ಆ ಪಾತ್ರ ಏನು ಅನ್ನೋದು ಗೊತ್ತಾಗುತ್ತೆ. ವಿಶೇಷವಾದ ಪಾತ್ರ. ಥ್ಯಾಂಕ್ ಯು ಮಾಸ್ಟರ್, ಈ ಒಂದು ಪಾತ್ರ ನನಗೆ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು. ಮೊದಲಾವರ್ತಿ ಒಬ್ಬ ಬರಹಗಾರನಾಗಿ ಚೀತಾ ಏನು ಖುಷಿ ಕೊಟ್ಟಿದೆ ಅಂದರೆ, ಸಂಪೂರ್ಣವಾದಂಥ ಒಂದು ಕಮರ್ಷಿಯಲ್ ಬರೆಯುವಂಥದ್ದು ಮಾತ್ರ ಅಲ್ಲದೆ, ಅವ್ರು ಕೇಳ್ದಂಗೆ ಸಮಾಜ ಕಳಕಳಿ ಇರುವಂಥದ್ದು, ಜನರಿಗೆ ಇವತ್ತು ಮುಟ್ಟುವಂಥದ್ದು. ನಮ್ಮ ಸಿನಿಮಾದಲ್ಲಿ ಒಂದು ಡೈಲಾಗ್ ಇದೆ, ಮಾರ್ಕೆಟಿಂದ ಜನರು ದೂರ ಇದ್ರೇನು ಜನರಿಗೆ ಮಾರ್ಕೆಟ್ ದೂರ ಇಲ್ಲ. ಸೊ ದಿನನಿತ್ಯ ಜೀವನದಲ್ಲಿ ಬಳಸುವಂಥ ಪ್ರತಿಯೊಂದು ವಸ್ತುವಲ್ಲಿ ಮಾರ್ಕೆಟ್ನ ಅವಶ್ಯಕತೆ ಪ್ರತಿಯೊಬ್ಬರಿಗೂ ಇದೆ ಅನ್ನೋಂಥ ಒಂದು ತಾತ್ಪರ್ಯ ಇರುವಂಥದ್ದು. ಸೊ ಆ ನಿಲುವಿನಲ್ಲಿ ತೊಗೊಂಡಾಗ ಮಾಸ್ಟ್ರು ಒಂದು 5 ಇಯರ್ಸಿಂದ ಟ್ರಾವೆಲ್ ಮಾಡಿರುವಂಥ ಒಂದು ಸ್ಟೋರಿನ ಅವ್ರು ಹೇಳುವಾಗ ಪ್ರತಿಯೊಂದರಲ್ಲೂ ಈ ಸಿನಿಮಾದಲ್ಲಿ ಇಷ್ಟ ಆಗಿದ್ದೇನೆಂದರೆ ಕ್ಯಾರೆಕ್ಟರೈಸೇಷನ್. ಅಂದರೆ ಸೆಟ್ಲ್ ಆಫ್ ಇರುತ್ತೆ, ಪೇ ಆಫ್ ಇರುತ್ತೆ. ಅಂದರೆ ಒಂದು 80% ಆಫ್ ಇವತ್ತಿನ ಬ್ಯುಸಿ ಲೈಫಲ್ಲಿ ಕೆಲಸ ಮಾಡಿ ಊಟ ಮಾಡಿ ಮಲಗಿ ಅವ್ರಿಗಾದಂಥ ಜೀವನ ನೋಡ್ತಾ ಇರೋ ಟೈಮಲ್ಲಿ ಥಿಯೇಟ್ರಿಗೆ ಬಂದು ನೋಡಿದಾಗ ಇದು ನಮ್ಮ ಕತೆ,
ನಮಗೆ ಸಂಬಂಧಪಟ್ಟ ಕತೆ, ನಮಗಾಗಿ ಯಾರೋ ಒಬ್ರು ಮಾತಾಡ್ತಾ ಇದ್ದಾರೆ ಅನ್ನೋ ಅಂಥದ್ದು ಒಂದು ವಿಚಾರವಾಗಿ ಈ ಕತೆ ಪೂರಕವಾಗಿ ಇರುವಂಥದ್ದು ಅದು ಸ್ಕ್ರಿಪ್ಟಲ್ಲಿ. ಇನ್ನು ಹೀರೋ ಸರ್ ಪಾತ್ರ ಬಗ್ಗೆ ಮಾತಾಡೋದಾದರೆ, ಮಾಸ್ಟರ್ ಹೇಳ್ದಂಗೆ ಚೀತಾ ಇಸ್ ಎ ಸ್ಪೀಡ್. ಸೊ ಒಂದು ರಭಸವಾಗಿ ವೇಗವಾಗಿ ಹೋಗ್ತಾ ಇರೋವಂಥ ಈ ಒಂದು ಮಾರ್ಕೆಟಲ್ಲಿ ಒಂದು ದೊಡ್ಡ ರೀತಿಯಾದಂಥ ಒಂದು ಏನು ಹೇಳೋದು, ಮುಂದಿನ ಪೀಳಿಗೆಗೆ ಬೇಕಾಗುವಂಥ ಯೋಚನೆ ಮಾಡೋವಂಥ ಒಂದು ಆಲೋಚನೆಯಾಗಿ ಹೀರೋ ಒಂದು ಪಾತ್ರ ಪೋಟ್ರೆ ಆಗಿರುವಂಥದ್ದು. ಮತ್ತು ಎಕ್ಸ್ಪೆಷಲಿ ಪ್ರಜ್ವಲ್ ಸರ್ಗೆ ಬರೆಯೋವಾಗ ಮೊದಲು ಅವ್ರು ನನಗೆ ಬರೆಯುವಂಥ ಆಸ್ಪದ ಕೊಟ್ಟಿದ್ದು ಮತ್ತು ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಕ್ಕೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ಅವ್ರದ್ದು ಸ್ವ್ಯಾಗ್ ಆ್ಯಂಡ್ ಸ್ಟೈಲ್ ಬೇರೆಯೇ ಇರುತ್ತೆ. ಮತ್ತು ಎಮೋಷನ್ಸಲ್ಲಿ ಅವ್ರ ಇನ್ವಾಲ್ವ್ಮೆಂಟು ತುಂಬಾ ಬೇರೆಯಾಗಿ ಬರ್ತಾ ಇದೆ. ಪ್ರತಿಯೊಂದರಲ್ಲೂ ಡೆಫಿನೆಟ್ಲಿ ಅವರು ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗೋ ರೀತಿಯಲ್ಲಿ, ಅಂದರೆ ಒಬ್ಬ ಕಾಮನ್ ಮ್ಯಾನ್ ಆಗಿ ಕನೆಕ್ಟ್ ಆಗೋ ರೀತಿಯಲ್ಲಿ ಅವ್ರ ಪಾತ್ರನ ತುಂಬ ಅಚ್ಚುಕಟ್ಟಾಗಿ ನಿಭಾಯಿಸ್ತಿದ್ದಾರೆ. ಮತ್ತು ಮುಖ್ಯವಾಗಿ ಹೇಳಬೇಕು ಅಂದರೆ DOP ಗುರು ಪ್ರಸಾದ್ ನರ್ನಾಡ್ ಅಂತ. ಸೊ ಅವರು ವಿಜುವಲ್ಸು ಈ ಮಾರ್ಕೆಟ್ಗೆ ತುಂಬ ಪೂರಕವಾಗಿ ಬರ್ತಿದೆ. ಅಂದರೆ ಒಂದು ಕಥೆನ ವಿಜುವಲ್ ಯಾವತ್ತೂ ಡಾಮಿನೇಟ್ ಮಾಡಬಾರ್ದು, ಎರಡೂ ಸಮಂಜಸವಾಗಿ ಹೋಗಬೇಕು. ಅದಕ್ಕೆ ಪೋಟ್ರೆ ಆಗೋ ಥರ, ಅಂದರೆ ನೀವು ಹೊರಗಡೆ ನೋಡಿರೋಂಥ ಮಾರ್ಕೆಟ್ನ ಒಂದು ದೊಡ್ಡ ಸ್ಕೇಲಲ್ಲಿ ಸೆಟ್ ಹಾಕಿ ನಾವು ಮಾಡ್ತಾ ಇರೋದು ಏನಿದೆಯೋ ಅದು ಪೂರಕವಾಗಿ ಇದು ಸೆಟ್ಟಾ ಇಲ್ಲ ರಿಯಲ್ಲ ಅನ್ನೋ ರೇಂಜ್ಗೆ ನಿಮಗೆ ಸಿನಿಮಾನಲ್ಲಿ ವಿಜುವಲ್ ಟ್ರೀಟಲ್ಲಿ ಇರುತ್ತೆ ಅನ್ನೋದು ಮಾತ್ರ ಸತ್ಯ. ಮುಖ್ಯವಾಗಿ ಮೈನಾಗಿ ಕ್ಯಾರೆಕ್ಟರೈಸೇಷನ್ಸ್ ಬಗ್ಗೆ ಹೇಳಿದೆ ಮತ್ತು ಟೆಕ್ನಿಷಿಯನ್ಸ್ ವೈಸ್ ಬಗ್ಗೆ ಹೇಳಿದೆ. ಓವರಾಲ್ ಆಗಿ ಇದು ಜಸ್ಟ್ ಬಿಗಿನಿಂಗ್. ಇನ್ನು ಹೋಗ್ತಾ ಚೀತಾ ಸ್ಪೀಡು ನೋಡ್ತೀರಾ ಅಂತ ಹೇಳ್ತೀನಿ ನಾನು. ಥ್ಯಾಂಕ್ ಯು ಅಣ್ಣ. ಫಸ್ಟ್ ಟೈಮು ಫಿಲಮ್ ಮಾಡ್ತಾ ಇರೋದು. ಫಸ್ಟಿಗೆಲ್ಲ ನಾನು DKD ಮಾಡಾಗಿದೆ. ಅನ್ನ ಸಾರು ತಿಂತೀನಿ. ಬೆಳಗ್ಗೆ ಹೊತ್ತಿಗೆ ಇಡ್ಲಿ, ಮಧ್ಯಾಹ್ನ ಹೊತ್ತಿಗೆ ಅನ್ನ ಸಾರು, ರಾತ್ರಿನೂ ಅನ್ನ ಸಾರು. ಟೈಮು 6 ಗಂಟೆ ಊಟ ಮಾಡೋ ಟೈಮು. ಹೆಸರು ಲೇಖನ. ಸಿನಿಮಾದಲ್ಲಿ ಮುನ್ನಿ ಕ್ಯಾರೆಕ್ಟರು. ಫಸ್ಟ್ ಸ್ಟ್ಯಾಂಡರ್ಡು. ಹೌದು. ಮಾಸ್ಟರು ಚೆನ್ನಾಗಿ ಮಾಡಿಸ್ತಾರೆ. ನನಗೆ ಪ್ರಜುಮಮ್ಮ ಇಷ್ಟ, ಮತ್ತು ಕಲೈ ಮಾಸ್ಟರ್ ಇಷ್ಟ, ಎಲ್ಲರೂ ಇಷ್ಟ, ನೀವು ಇಷ್ಟ, ಚಿನ್ನಿ ಮಾಸ್ಟರು ಇಷ್ಟ, ಎಲ್ಲರೂ ಇಷ್ಟ. ಆದ್ರೆ ಈ ಪಿಕ್ಚರ್ ನೋಡಿದಾಗಂತೂ ಸರ್ ಖಂಡಿತ ಎಲ್ಲರಿಗೂ ಒಂದು ಮಾರ್ಕೆಟ್ ಒಳಗಿದ್ದು ಬಂದ್ವಿ ಅನ್ನೋ ಫೀಲ್ ಅಂತೂ ಖಂಡಿತ ಆಗುತ್ತೆ. ಮಾಧ್ಯಮ ಬಂಧುಗಳಿಗೆ ನಮಸ್ಕಾರ. ಕಲೈ ಮಾಸ್ಟರ್ ಅವ್ರಿಗೆ ಯಾರು ಸಜೆಸ್ಟ್ ಮಾಡಿದ್ರು ನನ್ನನ್ನು ಗೊತ್ತಿಲ್ಲ. ಅವ್ರಿಗೆ ತುಂಬ ಥ್ಯಾಂಕ್ಸ್. ಯಾಕೆಂದರೆ ಹಿರಿಯ ಕಲಾವಿದ ಅಂಥೇಳಿ ನಾನಿದ್ದೀನಿ, ನಾನೊಬ್ಬನೇ ಅಂತ ಕಾಣುತ್ತೆ. ಇಲ್ಲ, ಎಲ್ಲರೂ ಇದ್ದೀರಿ ಸರ್. ನೀವೆಲ್ಲ ಮಾಡಿರೋದು ನನ್ನ ಪುಣ್ಯ ಸರ್. ಅಲ್ಲ, ನಾನು ಇಂಡಸ್ಟ್ರಿಗೆ ಬಂದು 43 ವರ್ಷ ಆಯಿತು. ಅವರು ಇದ್ದಾರೆ, ನಮ್ಮ ಶ್ರೀಧರ್ ಅವರು ಇದ್ದಾರೆ, ನನ್ನ ಸಮಾನರು. ನಾವಿಬ್ಬರು ಇದ್ದೀವಿ ಈ ಸಿನಿಮಾದಲ್ಲಿ ಹಿರಿಯರು. ಪ್ರಜ್ವಲ್ ಅವ್ರ ಜೊತೆಯಲ್ಲಿ ನಾನು ಹಿಂದೆ ಮಾಡಿದ್ದೀನಿ, 2 ಸಿನಿಮಾ ಮಾಡಿದ್ದೀನಿ, ಒಳ್ಳೆ ಪಾತ್ರನೇ ಮಾಡಿದ್ದೀನಿ. ಇದರಲ್ಲಿ ಒಂದು ವಿಶೇಷವಾದ ಪಾತ್ರ ಸಜೆಸ್ಟ್ ಮಾಡಿದ್ದೀರಾ, ಪಾತ್ರ ಮಾಡಿಸ್ತಾ ಇದ್ದೀರಾ, ಭಾಳ ಖುಷಿಯಾಯಿತು. ಆಮೇಲೆ ಮೆಗಾ ಶೆಟ್ಟಿ ಅವರು ಧಾರಾವಾಹಿಯಲ್ಲಿ ಭಾಳ ದೊಡ್ಡ ಹೆಸರನ್ನು ಮಾಡೋದಂಥ ಅವರ ನಾಯಕಿ. ಸೊ ಅವರಿರೋದು ಕೂಡ ಪ್ರಜ್ವಲ್ ಅವ್ರ ಜೊತೆಯಲ್ಲಿ ಇದು ಮೊದಲನೇ ಚಿತ್ರ ಅಂತ ಕಾಣುತ್ತೆ. ಭಾಳ ಖುಷಿ ಆಯಿತು. ಕಾಂಬಿನೇಷನ್ ಚೆನ್ನಾಗಿದೆ. ಆಮೇಲೆ ಚೆನ್ನಾಗಿದೆ. ಪಾತ್ರಗಳು ಕೂಡ ಅಷ್ಟೇ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇದು ಸ್ಟೋರಿ ತುಂಬ ಚೆನ್ನಾಗಿದೆ. ಆಮೇಲೆ ನಾನು ಈ ಥರ ಸೆಟ್ಟನ್ನು ನಾನು ಚೆನ್ನೈಯಲ್ಲಿ ನೋಡ್ತಾ ಇದ್ದೆ, ಹೈದರಾಬಾದಲ್ಲಿ ನೋಡ್ತಾ ಇದ್ದೆ. ಭಾಳ ವರ್ಷಗಳಿಂದನೇ ಚೆನ್ನೈಯಲ್ಲಿ ನೋಡಿದ್ದೀನಿ. ಆದರೆ ನಮ್ಮ ಕರ್ನಾಟಕದಲ್ಲಿ ಇಂಥ ಒಂದು ಸೆಟ್ ನಾನು ನೋಡ್ತಾ ಇರೋದಿದೆ ಫಸ್ಟು.
ಇಷ್ಟು ದೊಡ್ಡ ಮಟ್ಟದ ಒಂದು ರಿಯಲ್ ಮಾರ್ಕೆಟ್ ಥರನೇ ಇದೆ. ಖುಷಿ ಆಯಿತು. ಆ ಪುಟ್ಟ ಮಗು ಕೂಡ ಭಾಳ ಚೆನ್ನಾಗಿ ಮಾಡ್ತಾ ಇದ್ದಾಳೆ. ಮತ್ತು ನಮ್ಮ ರೈಟ್ರು ಅವರು ಕೂಡ ಒಂದು ಬಹಳ ವಿಶೇಷವಾದ ಪಾತ್ರವನ್ನು ಮಾಡ್ತಾ ಇದ್ದಾರೆ. ಕೇರ್ಪೇಟೆ ಶಿವರಾಜ್ ಅವರು ಒಂದು ಭಾಳ ವಿಭಿನ್ನವಾದ ಪಾತ್ರವನ್ನು ಮಾಡ್ತಾ ಇದ್ದಾರೆ. ಖುಷಿ ಆಯಿತು. ನಮಸ್ಕಾರ. ಸೆಕೆಂಡ್ ಟೇಕು ಇನ್ನೊಂದ್ಸತಿ ಹೇಳ್ತೀನಿ. ನಮಗೆ ಫಸ್ಟ್ ಟೇಕ್ ಮಾಡೋ ಅಭ್ಯಾಸ ಇಲ್ಲಪ್ಪ. ನಮಸ್ಕಾರ. ಹೊಸ ವರ್ಷದ ಶುಭಾಶಯಗಳು ಮತ್ತು ಇನ್ ಅಡ್ವಾನ್ಸ್ ಸಂಕ್ರಾಂತಿಯ ಶುಭಾಶಯಗಳು ಎಲ್ರಿಗೂ. ಈ ಚೀತಾ ಸಿನಿಮಾದಲ್ಲಿ ಹೆಸರು ಕ್ಯಾರೆಕ್ಟ್ರಿಗೆ ಹೆಸರಿಲ್ಲ, ಬಟ್ ಎಲ್ಲರೂ ದಾದಾ ದಾದಾ ಅಂತ ಕರೀತಾರೆ. ಆ ಥರ ಒಂದು ಕ್ಯಾರೆಕ್ಟ್ರು ಇಡೀ ಮಾರ್ಕೆಟಲ್ಲಿ ನಡೆಯೋ ಆಗು ಹೋಗುಗಳಿಗೆ ಸಾಕ್ಷಿ ಆಗುವಂಥ ಕ್ಯಾರೆಕ್ಟರ್. ಅಂದರೆ ಇಲ್ಲಿ ನಡೆಯೋ ದಿನ ಬೆಳಗಾದರೆ ನಡೆಯೋ ವ್ಯಾಪಾರ, ಅದು ಇದು ಸಂಬಂಧಗಳು, ಜಗಳ ಎಲ್ಲದಕ್ಕೂ ಒಂದು ಸಾಕ್ಷಿ ಕ್ಯಾರೆಕ್ಟರ್. ಅಷ್ಟು ಹೇಳ್ಬೋದು. ಒಂದು 50 ವರ್ಷದಿಂದ ನಾನು ಸುಮಾರು ಇಲ್ಲಿ ಅಂಗಡಿ ಇಟ್ಕೊಂಡಿರೋನು. ನಂದು ಶಾಪ್ ನಂಬರ್ 45. ಓಕೆ. ತರಕಾರಿ ತರಕಾರಿ ಆಮೇಲೆ ಇತ್ಯಾದಿ ಏನೇನೋ ಇದೆ, ಗೊತ್ತಾಗುತ್ತೆ. ಸುಮಾರು ಹತ್ತಿರ 2 ತಿಂಗಳಾಯ್ತಾ. 2 ತಿಂಗಳಿಂದ ಇಲ್ಲೇ ಇದ್ದೀನಿ, ಬೆಳಗಿಂದ ರಾತ್ರಿವರೆಗೂ. ಬಂದಾಗ ನಾನು ಈ ಕಲರ್ ಇದ್ದೆ, ಈ ಕಲರ್ ಆಗಿದ್ದೀನಿ. ಥ್ಯಾಂಕ್ ಯು ಕಲೈ ಮಾಸ್ಟ್ರು. ಯಾವುದು? ಜ್ವರ ಇದೆಯಪ್ಪ. ಇಲ್ಲೇ ಇದ್ದಾರೆ ಪಕ್ಕದಲ್ಲಿ. ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಜ್ವರ ಇದೆ. ಸೊ ಇಷ್ಟು ಹೇಳಬಲ್ಲೆ. ಚೆನ್ನಾಗಿದೆ. ಆಮೇಲೆ 2 ತಿಂಗಳ ಧೂಳು ಕುಡದೆ ಹೆಂಗೆ ಬದುಕ್ಬೋದು ಅನ್ನೋದು ತೋರಿಸ್ಕೊಟ್ಟಿದ್ದಾರೆ ಕಲೈ ಮಾಸ್ಟ್ರು. ಸೊ ಥ್ಯಾಂಕ್ಸ್ ಟು ಕಲೈ ಮಾಸ್ಟ್ರಿಗೆ. ಸೊ ಎಲ್ಲರೂ ಇದ್ದಾರೆ. ಆಮೇಲೆ ಪ್ರಜ್ವಲ್ ಜೊತೆ ನಮ್ಮ ಒಂದು ಅದೃಷ್ಟ, ಆಪರ್ಚುನಿಟಿ ಎಲ್ಲ ಹೇಳ್ಬೋದು. ಅವ್ರ ಅಪ್ಪನ ಜೊತೆನೂ ಮಾಡ್ತಾಯಿದ್ದೆ. ಈಗ ಪ್ರಜ್ವಲ್ ದೇಶನು 4-5 ಸಿನಿಮಾ ಹೆಚ್ಚು ಕಡಿಮೆ ಮಾಡ್ತಲೇ ಬಂದಿದ್ದೀವಿ. ಇದು ವಂಡರ್ಫುಲ್. ಮೇಘಾ ಶೆಟ್ಟಿ ಅವರು ಇದೇ ಫಸ್ಟ್ ಟೈಮ್ ನಾನು ಅವ್ರ ಜೊತೆ ಆ್ಯಕ್ಟ್ ಮಾಡ್ತಾ ಇರೋದು. 4 ವರ್ಷದಿಂದ ಎಲ್ರಿಗೂ ಪರಿಚಯ. ನಮ್ಮಲ್ಲಿ ಆ ಟೈಮ್ ಬಂದರೆ ಯಾರಿಗೂ ಕಾಫಿ ಊಟ ಏನು ಕೊಡ್ತಾ ಇರಲಿಲ್ಲ. ಇವರು 10 ಕರೆದು ಎಲ್ಲ ಮುಗಿದ ಮೇಲೆ ನಮಗೆ ಊಟ ಸಿಗೋದು ಅಲ್ಲ. ಹೆಚ್ಚು ಕಡಿಮೆ ಹತ್ತಿದಾರಪ್ಪ 4 ವರ್ಷ ನಾನು ನೋಡಿದಾಗೆ. ಎನಿವೆ ಥ್ಯಾಂಕ್ಸ್. ಇನ್ಯಾರು ನಮ್ಮ ಚಿನ್ನಿ ಮಾಸ್ಟ್ರು. ಅವ್ರ ಜೊತೆ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆದಾಗ ಕೆಲಸ ಮಾಡಿದ್ದ. 1-2 ಸಿನಿಮಾಲಿ ಕೆಲಸ ಮಾಡಿದ್ದೆ ಸರ್. ಹೌದು ಸರ್, ಮಾಡಿದ್ದೆ. ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದೆ. ಚಿನ್ನಿ ಮಾಸ್ಟರ್ ಜೊತೆ ಕೆಲಸ ಮಾಡಿದ್ದೀನಿ. ಶಿವರಾಜು, ರಾಮನ್ ಅವರು, ಗುರು, ಕೃಷ್ಣ ಅವರು ಎಲ್ಲರ ಜೊತೆನೂ ಇದ್ದೀವಿ. ಸೊ ಮಾರ್ಕೆಟ್ 2 ತಿಂಗಳಿಂದ ಇಲ್ಲೇ ಇರೋದ್ರಿಂದ ಹೆಚ್ಚು ಕಡಿಮೆ ಮನೆಗಿಂತ ಜಾಸ್ತಿ ನಾನು ಇಲ್ಲೇ ಇದ್ದೀನಿ. ಸೊ ಚೆನ್ನಾಗಿದೆ. ಅಷ್ಟರ ಮಟ್ಟಿಗೆ ಪಳಗಿದ್ದೀವಿ. ಸಿನಿಮಾ ಚೆನ್ನಾಗಿ ಬರ್ತಾ ಇದೆ. ಮುಂದೆನೂ ಚೆನ್ನಾಗಿ ಮಾಡ್ತಾರೆ. ಆಗಲಿ, ಇಷ್ಟು ಹೇಳ್ಬೋದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಇದು ಸೆಟ್ ಅನ್ನೋಕ್ಕಿಂತ ಹೆಚ್ಚಾಗಿ ಶಾಲೆ ಥರ ಆಗಿದೆ. 2 ತಿಂಗಳಿಂದ ದಿನ ಬೆಳಿಗ್ಗೆ ಬರ್ತೀವಿ, ಸಂಜೆ ವಾಪಸ್ ಹೋಗ್ತೀವಿ. ಚಿದು ಅಂಕಲ್ ಹೇಳ್ದಂಗೆ, ಸಾರಿ, ನಾನು ಅವ್ರನ್ನ ಚಿಕ್ಕ ವಯಸ್ಸಿಂದ ಚಿದು ಅಂಕಲ್ ಅಂತ ಕರಿತೀನಿ. ನಿಮಗೆಲ್ಲ ಶ್ರೀಧರ್ ಅಂತ ಪರಿಚಯ. ನಾನು ಸಾಕಷ್ಟು ಮಾತಾಡಬೇಕು ಅಂತ ಪ್ರಿಪೇರ್ ಆಗಿದ್ದೆ. ಕಲೆ ಇಲ್ಲಿ ಬಂದ ಮೇಲೆ ಎಲ್ಲರೂ ಅಡ್ಡ ಹಾಕೋದು ನೋಡಿ ಸ್ವಲ್ಪ ಕಮ್ಮಿ ಮಾಡಿಕೊಂಡೆ ಅದನ್ನು. ಇಡೀ ಚಿತ್ರ ಮಾರ್ಕೆಟ್ ಬಗ್ಗೆ ನಾವೆಲ್ಲರೂ ದಿನನಿತ್ಯ ಈ ವಿಷಯದ ಬಗ್ಗೆ ಸಾಕಷ್ಟು ಸಲ ಮಾತಾಡ್ತಿರ್ತೀವಿ. ಇದೊಂದು ಸಮಸ್ಯೆ ಇರೋಂಥ ಒಂದು ಸಮಸ್ಯೆ. ಅದನ್ನು ಕಂಪ್ಲೀಟಾಗಿ ಹೇಳೋದಕ್ಕಾಗಲ್ಲ. ಸೊ ಹೀರೋ ಆ ಸಮಸ್ಯೆ ಇದೆ ಅಂತ ಗೊತ್ತಿಲ್ಲದೆ ಆ ಮಾರ್ಕೆಟಲ್ಲೇ ಇದ್ದು ಆ ಸಮಸ್ಯೆ ಗೊತ್ತಾಗಿ ಅದ್ರ ವಿರುದ್ಧ ಹೋರಾಡುವಂಥ ಒಂದು ಪಾತ್ರ. ಒಬ್ಬ ಅನಾಥ ಅವನು. ಯಾರು ಇಲ್ದಿರೋರಿಗೆ ಇಡೀ ಜಗತ್ತೇ ಕುಟುಂಬ ಅಂತಾರೆ. ಸೊ ಅದೇ ರೀತಿ ಅವನಿಗೆ ಈ ಮಾರ್ಕೆಟೇ ಜಗತ್ತು, ಇಡೀ ಮಾರ್ಕೆಟೇ ಕುಟುಂಬ. ಮಾರ್ಕೆಟಲ್ಲಿರೋ ಜನನೇ ಅವನ್ನ ಹುಟ್ಟಿದಾಗಿಂದ ಬೆಳೆಸಿರ್ತಾರೆ. ಅವನ ತಂದೆ ತಾಯಿ ಯಾರು ಅಂತ ಮುಂಚೆ ಗೊತ್ತಿರಲ್ಲ, ಹೋಗ್ತಾ ಹೋಗ್ತಾ ಗೊತ್ತಾಗತ್ತೆ. ಇಬ್ರು ಪ್ರಾಣ ಸ್ನೇಹಿತರು ಇರ್ತಾರೆ. ಅವನಿಗೆ 3 ಜನ ಜೊತೆಗೆ ಬೆಳೆದಿರ್ತಾರೆ. ನನ್ನ ದಾದಾ ಕ್ಯಾರೆಕ್ಟರ್ ಜೊತೆ ಬೆಳೀತಿರ್ತಾರೆ.
ಸೊ ಮಾರ್ಕೆಟಲ್ಲಿರುವಂಥ ಒಂದು ಬಾಂಧವ್ಯ, ಅಲ್ಲಿರುವಂಥ ಸಮಸ್ಯೆಗಳು ಆ್ಯಂಡ್ ಅದ್ರ ವಿರುದ್ಧ ಹೇಗೆ ಈ ಪಾತ್ರಗಳೆಲ್ಲ ಹೋರಾಡ್ತಾರೆ ಅನ್ನೋದು ನಮ್ಮ ಕತೆ. ಕಲೆ ಅವ್ರ ಕೊರಿಯೋಗ್ರಾಫರ್ ಆಗಿ ಮಾಡಿದ ಮೊದಲನೇ ಸಾಂಗು ನಂದೇನೆ, ಅದು ಸೂಪರ್ ಹಿಟ್ ಆಗಿತ್ತು. ಸೊ ಈಗ ಅವ್ರ ನಿರ್ದೇಶನ ಮೊದಲು ನನ್ನ ಜೊತೆನೆ ಮಾಡ್ತಿದ್ದಾರೆ, ಇದು ಖಂಡಿತವಾಗ್ಲೂ ಸೂಪರ್ ಹಿಟ್ ಆಗುತ್ತೆ. ತುಂಬ ಒಳ್ಳೆ ಟೆಕ್ನಿಷಿಯನ್ ಕಲೆ ಅವರು, ಯಾಕೆಂದರೆ ಒಂದು ಟ್ರಾನ್ಸಿಷನ್ ಆದಾಗ ಕೊರಿಯೋಗ್ರಾಫರಿಂದ ಡೈರೆಕ್ಟರ್ ಆದಾಗ ಎಲ್ರಿಗೂ ಡೌಟ್ಸ್ ಇರುತ್ತೆ. ನನಗೆ ಕಾನ್ಫಿಡೆನ್ಸ್ ಇತ್ತು, ಬಟ್ ಸಾಕಷ್ಟು ಜನ ಕೇಳೋರು ಹೇಗೆ ಹೇಗೆ ಅಂತ. ಬಟ್ ಹೀ ಈಸ್ ಡೂಯಿಂಗ್ ಅ ಫ್ಯಾಂಟಾಸ್ಟಿಕ್ ಜಾಬ್. ಎಮೋಷನ್ಸು ಆಡಿಯನ್ಸ್ಗೆ ಖಂಡಿತವಾಗ್ಲೂ ಕನೆಕ್ಟ್ ಆಗುತ್ತೆ. ನಾವು ಟೆಕ್ನಿಕಲಿ ಎಷ್ಟೇ ಸ್ಟ್ರಾಂಗ್ ಆಗಿದ್ದು ಏನೇ ಸೆಟ್ ಹಾಕಿ ಏನೇ ಮಾಡಿದ್ರು ಜನಕ್ಕೆ ಎಮೋಷ್ನಲ್ ಆಗಿ ಒಂದು ಕಥೆ ಆಗಲಿ ಸಿನಿಮಾ ಆಗಲಿ ಕನೆಕ್ಟ್ ಆಗಬೇಕು. ಅದಾದಾಗ ಖಂಡಿತವಾಗ್ಲೂ ಜನ ಆ ಸಿನಿಮಾನ ಇಷ್ಟಪಡ್ತಾರೆ. ಸೊ ಅಂಥ ಸಿನಿಮಾ ಚೀತಾ ಆಗುತ್ತೆ. ಚಿನಿ ಮಾಸ್ಟರ್ ಜೊತೆ ನಾನು ಸಾಕಷ್ಟು ಸಲ ಅವರು ಕೊರಿಯೋಗ್ರಾಫರ್ ಆಗಿ ನನ್ನ ಪಳಗಿಸಿದ್ದಾರೆ ಸಾಕಷ್ಟು ಸಲ. ಈಗ ಜೊತೆಗೆ ಆ್ಯಕ್ಟಿಂಗ್ ಮಾಡ್ತಿದ್ದೀವಿ. ಬಟ್ ಅವ್ರ ಎನರ್ಜಿ ನಾನು ಇನಿಷಿಯಲ್ ಡೇಸಲ್ಲಿ ಬಂದಾಗ ಹೇಗಿತ್ತೋ ಇವಾಗಲೂ ಹಾಗೆ ಇದೆ, ಮುಂದಕ್ಕೂ ಖಂಡಿತವಾಗ್ಲೂ ಹಾಗೇ ಇರುತ್ತೆ. ನಮ್ಮ ಸಿನಿಮಾ ಯಾವುದೇ ಸಿನಿಮಾ ಚೆನ್ನಾಗಿ ಬರಬೇಕಂದ್ರೆ ಖಂಡಿತವಾಗ್ಲೂ ನಿರ್ಮಾಪಕರು ಅದಕ್ಕೆ ಬಹಳ ಮುಖ್ಯವಾಗ್ತಾರೆ. ಪ್ಯಾಷನೇಟ್ ನಿರ್ಮಾಪಕರು ಬಹಳ ಮುಖ್ಯವಾಗ್ತಾರೆ. ಕಥೆನ ಅರ್ಥ ಮಾಡ್ಕೊಬೇಕು, ಕತೆಗೆ ಏನು ಅವಶ್ಯಕತೆ ಇದೆ ಅಂತ ಅರ್ಥ ಮಾಡ್ಕೊಬೇಕು, ಅದಕ್ಕೆ ನಟರು ಯಾರು ಬೇಕು ಅಂತ ಅರ್ಥ ಮಾಡ್ಕೊಬೇಕು, ಅದಕ್ಕೆ ಟೆಕ್ನಿಕಲ್ ಆಗಿ ಕ್ಯಾಮ್ರಾಮನ್ ಏನು ಕೇಳ್ತಾರೆ, ಲೈಟ್ಸ್ ಆಗಿರ್ಬೋದು, ಏನೇ ಎಕ್ವಿಪ್ಮೆಂಟ್ ಆಗಿರ್ಬೋದು, ಇವೆಲ್ಲವೂ ಅರ್ಥ ಮಾಡಿಕೊಂಡು ನಮ್ಮ ಪ್ರೊಡ್ಯೂಸರ್ ಸಪೋರ್ಟ್ ಮಾಡ್ತಿದ್ದಾರೆ. ಆ್ಯಂಡ್ ಭಾಳ ಖುಷಿ ಆಗುತ್ತೆ ನಿಜವಾಗ್ಲೂ. ಈಗಾಗಲೇ ನಮಗೆ ಈಗ ಆನ್ಲೈನ್ ಎಡಿಟಿಂಗ್ ನಡೀತಿರುತ್ತೆ. ಸೊ ಸಿನಿಮಾನ ಮಾಡ್ತಾ ಹಾಗೆ ನೋಡ್ತಿರ್ತೀವಿ. ಸೊ ತುಂಬ ಖುಷಿ ಇದೆ. ಸಿನಿಮಾ ಹೇಗೆ ಬರ್ತಿದೆ ನೋಡಿ, ಭಾಳ ಖುಷಿ ಇದೆ ನನಗೆ. ಶಿವು ಗಣಾಲಿ ಜೊತೆ ಕೆಲಸ ಮಾಡಿದ್ವಿ. ಒಬ್ಬ ನಟನಾಗಿ ಎಷ್ಟು ಇಷ್ಟನೋ ಒಬ್ಬ ವ್ಯಕ್ತಿಯಾಗಿ ತುಂಬ ಇಷ್ಟ ನನಗೆ. ಸೊ ನನ್ನ ತುಂಬ ಹತ್ತಿರ ಸೇರಿಸ್ಕೊಂಡಿದ್ದೀನಿ ಹೃದಯಕ್ಕೆ. ಶಂಕರ್ ತುಂಬ ಒಳ್ಳೆ ಡೈಲಾಗ್ಸ್ ಬರೆದಿದ್ದಾರೆ. ಡೈಲಾಗ್ಸ್ ಎಲ್ಲೂ ಮಿಸ್ ಆಗಬಾರ್ದು ಅಂತ ಅವ್ರಿಗೂ ಒಂದು ಪಾತ್ರ ಕೊಟ್ಟು ಇಲ್ಲೇ ಕೂಡಿಸ್ಕೊಂಡ್ಬಿಟ್ಟಿದ್ದೀವಿ. ಟೆನ್ನಿಸ್ ಅಂಕಲ್ ತಂದೆ ಎಲ್ಲ ಸಾಕಷ್ಟು ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದಾರೆ. ಆ್ಯಂಡ್ ಇವ್ರುಗಳ ಜೊತೆ ಸೇರಿ ಕೆಲಸ ಮಾಡೋ ಒಂದು ಅದೃಷ್ಟ ಏನು ಅಂದರೆ ಸಾಕಷ್ಟು ಕಲಿಬೋದು ಅವ್ರ ಎಕ್ಸ್ಪೀರಿಯನ್ಸಸ್ಸಿಂದ. ಅವರು ಇಂಡಸ್ಟ್ರಿನ ಎಷ್ಟು ವರ್ಷಗಳಿಂದ ನೋಡ್ತಾ ಬಂದಿದ್ದಾರೆ, ಇಂಡಸ್ಟ್ರಿ ಹೇಗೆ ಚೇಂಜ್ ಆಗ್ತಾ ಬಂದಿದೆ, ಮೇಕಿಂಗ್ ಹೇಗೆ ಚೇಂಜ್ ಆಗ್ತಾ ಬಂದಿದೆ. ಆ್ಯಂಡ್ ಅವ್ರು ಹೇಳೋವಂಥ ಕಥೆಗಳು, ನಮಗೀಗ ಸಾಕಷ್ಟು ಸೌಕರ್ಯಗಳಿರ್ತವೆ, ಈ ಕ್ಯಾರವಾನಿಂದ ಹಿಡಿದು ಏನೇ ಆಗಲಿ ಟೆಕ್ನಿಕಲ್ ಆಗಿ. ಅದೇ ಮಾಸ್ಟರ್ ಹೇಳ್ತಿದ್ರು, ಇವಾಗ ಇಲ್ಲೇ ಎಡಿಟಿಂಗ್ ಮಾಡ್ಬಿಡ್ತೀರಾ, ಅವಾಗ ನಾವು ಒಂದು ಎಡಿಟಿಂಗ್ ರೂಮಲ್ಲಿ ಕತ್ರಿಯಲ್ಲೇ ಎಡಿಟಿಂಗ್ ಮಾಡಬೇಕಿತ್ತು. ಆ್ಯಂಡ್ ಅದೇ ಬೇರೆ ರೀತಿ ಅಂತ. ಸೊ ಆ ಥರದ್ದು ಸಾಕಷ್ಟು ಕಲಿತಿರ್ತೀವಿ. ಲೇಖನ ಮೊದಲನೇ ಸಿನಿಮಾ ಅಂತ ನಂಗೆ ಗೊತ್ತಿರಲಿಲ್ಲ. DKDಯಲ್ಲಿ ಮಾಸ್ಟರ್ ತುಂಬ ತಲೆ ತಿಂದಿದ್ಲು ಅಂತ ಹೇಳ್ತಿದ್ರು. ಬಟ್ ತುಂಬ ಚೆನ್ನಾಗಿ ಮಾಡ್ತಿದೆ ಮಗು, ಇದು ಸಾಕಷ್ಟು ಖುಷಿಯಾಗುತ್ತೆ. ಆ್ಯಂಡ್ ಕಲೆ ಹೇಳೋ ಕಮಾಂಡ್ಸ್ನೆಲ್ಲ ಕೆಲವು ಮಕ್ಳು ಕನ್ಫ್ಯೂಸ್ ಆಗ್ತಾರೆ. ಕಲೆ ಕೊಡೋ ಕಮಾಂಡ್ಸ್ನ ಪರ್ಫೆಕ್ಟಾಗಿ ಮ್ಯಾನೇಜ್ ಮಾಡ್ತಾಳೆ. ಆ್ಯಂಡ್ ಗುರು ಅವರು ಈಗಾಗಲೇ ಒಂದು ತುಂಬ ಒಳ್ಳೆ ಸಿನಿಮಾ ಮಾಡಿ ಸಿನಿಮಾಗೆ ಸ್ಟೇಟ್ ಅವಾರ್ಡ್ ಕೂಡ ಬಂದಿತ್ತು. ಸೊ ಗುರು ಟೆಕ್ನಿಕಲಿ ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಕಲರ್ ಪ್ಯಾಲೆಟ್ಸ್ನ ನಾವು ಡಿಸ್ಕಸ್ ಮಾಡ್ತಿದ್ವಿ, ಮತ್ತೆ ಕಪ್ಪಿರುತ್ತಾ ಅಂತ. ಇಲ್ಲ, ತುಂಬ ಒಳ್ಳೆ ಕಲರ್ ಪ್ಯಾಲೆಟ್ನ ಚೂಸ್ ಮಾಡ್ಕೊಂಡಿದ್ದಾರೆ, ಈ ರೆಡ್ಸು ಬ್ರೌನ್ಸ್ ಎಲ್ಲ. ಸೊ ಅದು ಈಗ ನಾವಲ್ಲದೆ ಲ್ಯಾಪ್ಟಾಪಲ್ಲಿ ನೋಡ್ಬೇಕಾದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಸೊ ಖಂಡಿತವಾಗ್ಲೂ ಬಿಗ್ ಸ್ಕ್ರೀನಲ್ಲಿ ಚೆನ್ನಾಗಿ ಕಾಣಿಸುತ್ತೆ. ಮೇಘ ಅವ್ರಿಗೆ ಎಲ್ರಿಗೂ ಖಂಡಿತವಾಗ್ಲೂ ಪರಿಚಯ. ಈಸ್ ಅ ಫ್ಯಾಬ್ಯುಲಸ್ ಆ್ಯಕ್ಟರ್ಸ್. ಚಿದು ಅಂಕಲ್ ಹೇಳ್ದಂಗೆ ಸಾಕಷ್ಟು ಮನೆಗಳಲ್ಲಿ ಟೀ ಕಾಫಿ ಸಿಕ್ಕಿರಲ್ಲ ಆ ಸಮಯಕ್ಕೆ. ತುಂಬ ಒಳ್ಳೆ ಪಾತ್ರ ಮಾಡ್ತಿದ್ದಾರೆ. ಆ್ಯಕ್ಚುಲಿ ಅವ್ರ ಪಾತ್ರದ ಬಗ್ಗೆ ಇನ್ನೂ ಸ್ವಲ್ಪ ಹೇಳಬೇಕು ಅಂದ್ಕೊಂಡಿದ್ದೆ, ಬಟ್ ಮಾಸ್ಟರ್ ಕತ್ರಿ ಹಾಕಿದ್ರೆ. ಸೊ ಪ್ರತಿಯೊಂದು ಪಾತ್ರಕ್ಕೂ ಅದರದ್ದೇ ಆದಂಥ ಒಂದು ಪೆಕ್ಯುಲಿಯರ್ ವರ್ತನೆ ಇದೆ. ಆ್ಯಂಡ್ ಯಾವುದೇ ಪಾತ್ರ ಎಲ್ಲೇ ಬಂದು ಅರ್ಧದಲ್ಲಿ ನಿಂತೋಗಲ್ಲ. ಪ್ರತಿಯೊಂದು ಪಾತ್ರಕ್ಕೂ ರೌಂಡ್ ಆಫ್ ಇದೆ. ಸಾಕಷ್ಟು ಪಾತ್ರಗಳಿದೆ. ನಾನು ಕಲೆಯವ್ರನ್ನ ಕೇಳಿದ್ದೆ, ಇಷ್ಟೊಂದು ಪಾತ್ರಗಳಿದೆ, ಹೆಂಗೆ ಮ್ಯಾನೇಜ್ ಮಾಡ್ತೀರಾ, ಪ್ರತಿಯೊಂದು ಪಾತ್ರ ರೌಂಡ್ ಆಫ್ ಆಗುತ್ತಾ ಅಂತ. ಬಟ್ ಈಗ ನಾನು ನೋಡ್ತಾ ಗೊತ್ತಾಗ್ತಾ ಇದೆ, ಪ್ರತಿಯೊಂದು ಪಾತ್ರಕ್ಕೂ ಅದರದೇ ಆದಂಥ ಶಕ್ತಿ ಇದೆ ಆ್ಯಂಡ್ ರೌಂಡ್ ಆಫ್ ಆಗುತ್ತೆ. ಸೊ ಖಂಡಿತವಾಗ್ಲೂ ಚೀತಾ ಒಂದು ಒಳ್ಳೆ ಸಿನಿಮಾ ಆಗುತ್ತೆ ಅಂತ ನಂಬಿಕೆ ಇದೆ. ತುಂಬ ಪಾಸಿಟಿವ್ ಎನರ್ಜಿ ಇದೆ. ಸೊ ನೀವೆಲ್ಲರೂ ಸಪೋರ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಹಾಗೆ ಆಗುತ್ತೆ. ಥ್ಯಾಂಕ್ ಯು. ಅದೇ ಹೇಳ್ತಿದ್ವಲ್ಲ, ಇಲ್ಲಿ ಮಾರ್ಕೆಟಲ್ಲೇ ಬೆಳೆದಿರೋಂಥ ಹುಡುಗ. ಸೊ ಇಲ್ಲಿ ಭೇದ ಭಾವ, ಕಾಸ್ಟ್ ಆಗ್ಬೋದು, ರಿಲಿಜನ್ ಆಗಿರ್ಬೋದು, ಏನೂ ಇಲ್ಲ. ಸೊ ಈ ಟ್ಯಾಟೂಲಿ ಎಲ್ಲವೂ ಇದೆ. ಸೊ ಅವನ ಆಲೋಚನೆ ಆ ರೀತಿ ಇರುತ್ತೆ. ಆ್ಯಂಡ್ ಅವನ್ನ ಬೆಳೆಸಿದವರು ಎಲ್ಲರೂ ಇರ್ತಾರೆ. ಸೊ ಅವನ ಆಲೋಚನೆನ ತೋರಿಸೋದಕ್ಕೆ ಈ ಟ್ಯಾಟೂ ಹಾಕೊಂಡು.
ಕ್ಯಾರೆಕ್ಟರ್ ಹಾಗೆ ಇರುತ್ತೆ. ಹೌದು ಹೌದು. ಆ್ಯಂಡ್ ಎಲ್ರಿಗೋಸ್ಕರನು ಹೋರಾಡುವಂಥ ಹೀರೋ, ಆ್ಯಂಡ್ ಎಲ್ರೂ ಅಷ್ಟೇ ಪ್ರೀತಿ ಮಾಡ್ತಾನೆ. ಆ್ಯಕ್ಚುಲಿ ಆ ಸೀನ್ಗಳೆಲ್ಲ ಬಹಳ ಬ್ಯೂಟಿಫುಲ್ ಆಗಿದೆ. ಅವನ್ನ ಬೇರೆ ಪಾತ್ರಗಳ ಕನೆಕ್ಷನ್ ತೋರಿಸುವಂಥ ಸೀನ್ಸ್ ಬಹಳ ಚೆನ್ನಾಗಿದೆ. ಇವನ ಕೆಲಸ ಮಾರ್ಕೆಟಲ್ಲಿ ಏನು ಅಂದರೆ, ಬೆಳಿಗ್ಗೆ ಸಾಕಷ್ಟು ಮೇಸ್ತ್ರಿಗಳು ಚೀಟಿ ತೊಗೊಂಬರ್ತಾರೆ, ಯಾವ್ಯಾವ ಫಂಕ್ಷನ್ಗಳಿಗೆ ಎಲ್ಲೆಲ್ಲಿ ಏನೇನು ಐಟಮ್ ಬೇಕು ಅಂತ. ಅದನ್ನ ವೇಗವಾಗಿ ಯಾರು ತೊಗೊಂಬಂದು ಅವ್ರಿಗೆ ಫಸ್ಟ್ ಕೊಡ್ತಾರೆ, ಅವ್ರು ಅದನ್ನ ತೊಗೊಂಡೋಗ್ತಾರೆ. ಸೊ ಅದಕ್ಕೆ ಈ ಚೀತಾ ಅವನು ಅದರಲ್ಲಿ ಪಂಟರಾಗಿರ್ತಾನೆ. ನೀವೇ ಹೇಳಬೇಕು. ಯಾವುದೋ ಒಂದು ಸಾಧು ಪ್ರಾಣಿ ಹೆಸರಲ್ಲಿ. ಆಮೇಲೆ ಇದರಲ್ಲಿ ರಂಗಾಯಣ ರಘು ಸಾರು ಮಾಡ್ತಾರೆ, ಶ್ರುತಿ ಹರಿಯನ್ ಮೇಡಮು ಮಾಡ್ತಾರೆ. ಆಮೇಲೆ ಎಲ್ಲ ಹೇಳ್ತೀನಿ ಸರ್. ಸುಮ್ಮನೆ ಇರ್ತೀರಣ್ಣ, ಆಡಿಯೋ ರೆಕಾರ್ಡ್ ಆಗ್ತಿದೆ ಅಂತ ಅವಾಗಿಂದ ಹೇಳ್ತಾ ಇದ್ರು. ಏನ್ ಹಿಂಗೆ ದೊಡ್ಡದು ಮಾಡ್ತಾ ಇದ್ದೀರಾ ನೀವು?